ಶುಭೋದಯ. ಇದು ತುಂಬ ಸಣ್ಣ ಪಾರ್ಕು, ಆದರೆ ಸ್ವಚ್ಛವಾಗಿದೆ. ಹೆಚ್ಚು ಮರಗಿಡಗಳಿದೆ. ಪಕ್ಷಿ ಕೂಗ್ತಾ ಇದೆ. 7 ಗಂಟೆ ಇವಾಗ. ಯಾರ ಅಡಚಣೆ ಅಡ್ಡಿ ಆತಂಕ ಹಿಂದೆ ಬರ್ತಾರೆ ಪಕ್ಕ ಬರ್ತಾರೆ ಅನ್ನೋ ಯೋಚನೆ ಇಲ್ಲ. ಯಾರ ಭಯವೂ ಇಲ್ಲ. ಕೂತ್ಕೊಳ್ಳೋಕ್ಕೆ ಆಸನಗಳನ್ನು ಹಾಕಿದ್ದಾರೆ. ತುಂಬ ನೀಟಾಗಿದೆ. ಹೆಚ್ಚು ಜನಸಂಖ್ಯೆ ಇಲ್ಲದೆ ಇರೋದ್ರಿಂದ ಒಬ್ಬರು ಇಬ್ಬರು ಬರ್ಬೋದಷ್ಟೇ ಈ ಟೈಮಲ್ಲಿ. ನಂತರದಲ್ಲಿ 9 ಗಂಟೆ ನಂತರ 3-4 ಜನ ಲೇಡೀಸ್ ಬರ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾರೂ ಬರೋಲ್ಲ. ಪ್ರಶಾಂತವಾಗಿದೆ. ಯಾರ ಮಾತು ಗದ್ದಲ ಯಾವುದೂ ಇಲ್ಲ. ನೋಡಿ, ಹಕ್ಕಿ ಪಕ್ಷಿಗಳು ಹೇಳ್ತಾ ಇದೆ ಅಷ್ಟೇ. ಮರ ಗಿಡಗಳೆಲ್ಲ ಹಳೆಯದು. ಮಳೆ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾವ ಕಡೆಗೆ ಯಾವಾಗ ಮರದು ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಮರ ಬೀಳುವಾಗ ನಮಗೆ ಸೂಚನೆ ಕೊಡುತ್ತೆ. ಒಣಗಿರೋ ಕಡ್ಡಿ ಕಟಕಟ ಅಂತ ಬೀಳುತ್ತೆ. ತುಂಬ ಮಳೆ ಬಂದಾಗ ಆಯಾಸ ಆಗಿರೋ ಕೊಂಬೆಗಳು ಪಟಕ್ಕಂತ ಮುರಿದೋಗುತ್ತೆ. ಅದನ್ನು ಸ್ವಲ್ಪ ಮಳೆ ಬಂದಾಗ ಹೊರಗಡೆ ಹೋಗದೆ ನಾವು ಮನೆಯಲ್ಲೇ ಇದ್ದು ನಮ್ಮನ್ನು ನಾವು ಕಾಪಾಡಿಕೊಂಡ್ರೆ ನಮಗೇನು ತೊಂದರೆ ಇರಲ್ಲ. ಕೆಲಸಕ್ಕೆ ಹೋಗೋರು ಹೋಗಲೇಬೇಕಾಗುತ್ತೆ. ಭಾಳ ಅನಾಹುತಗಳಾಗುತ್ತೆ. ಮಳೆ ಬಂದಾಗ ಭಾಳ ಎಚ್ಚರಿಕೆಯಿಂದಿರಿ. ನನ್ನ ವಿಡಿಯೋ ವೀಕ್ಷಣೆ ಮಾಡಿದವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದ. ನನಗೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾಯಿರಿ. ತುಂಬ ಸಂತೋಷ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಕೂಡ ಕೆಲವನ್ನ ಹಾಕಿದ್ದಾರೆ. ಎಲ್ಲ ಪಾರ್ಕಲ್ಲೂ ಹಾಕಿರ್ತಾರೆ. ವಿಶೇಷತೆ ಏನೂ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ 1 ನಿಮಿಷ 30 ಸೆಕೆಂಡ್ಸು 60 ಸೆಕೆಂಡ್ಸು ಎಷ್ಟಾಗುತ್ತೋ ಅವರವರ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮ ಮಾಡಿದಾಗ ತೊಂದರೆ ಆಗೋದು ಖಂಡಿತ ಆಗೋಲ್ಲ. ದೇಹಕ್ಕೆ ವ್ಯಾಯಾಮ ಬೇಕು, ಹಿತಮಿತ ಆಹಾರ ಬೇಕು, ಹಾಗೂ ಆರೋಗ್ಯವಾದ ಗಾಳಿ ಬೇಕು. ನೋಡಿ, ತುಂಬ ಚೆನ್ನಾಗಿದೆ. ಇದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಚಿಕ್ಕದಾದ ಚೊಕ್ಕದಾದ ಪಾರ್ಕ್. ನನಗೆ ತುಂಬ ಇಷ್ಟ. ನಾನು ಇಲ್ಲೇ ಬರೋದು. ದಾರಿಲಿ ಹೋಗ್ತಾಯಿದ್ರೆ, ಬೇರೆ ಕಡೆ ದೂರ ಹೋಗ್ತಾಯಿದ್ರೆ ಸ್ನೇಹಿತರು ಸಿಗ್ತಾರೆ. ಅವ್ರಿಗೆ ಪಾಪ ಮಾತಾಡಬೇಕು ಅನ್ನೋ ಆಸೆ ಇರುತ್ತೆ. ಮಾತಾಡೋದೇನು ತಪ್ಪಲ್ಲ ಅಲ್ವಾ? ಮಾತಾಡೋದು ತಪ್ಪಲ್ಲ. ಆದರೆ ನಮ್ಮ ಸಮಯ ಇರಲ್ವಲ್ಲ. ನಮಗೆ ಸಮಯ ಬೇಕಲ್ಲ. ನೋಡಿ, ಮರಗಳು ಎಷ್ಟು ಎತ್ತರಕ್ಕೆ. ಬೇವಿನ ಮರ ಇದೆ ಇಲ್ಲಿ ಶಮೀಪತ್ರೆ, ಬನ್ನಿಪತ್ರೆ ಪ್ರಸಾದಲ್ಲಿ ಪೂಜೆ ಮಾಡ್ತೀವಲ್ಲ, ಎಷ್ಟು ದೊಡ್ಡ ಮರ ಆಗಿದೆ. ನನಗಂತೂ ತುಂಬ ಸಂತೋಷ. ಏನಂದರೆ ಇದನ್ನು ನಾನು ಶುಕ್ರವಾರ ಬೆಳಗ್ಗೆ ಇಲ್ಲಿದ್ರೆ ಶನಿವಾರ ಸಂಜೆ ಬಂದು ಪತ್ರ ಕಿತ್ಕೊಂಡು ಲಕ್ಷ್ಮೀ ಫೋಟೋಗೆ ಹಾಕ್ತೀನಿ. ತುಂಬ ಖುಷಿ ಕೊಡುತ್ತೆ. ಯಾರು